ಹಾಯ್ ಎಲ್ರಿಗೂ ನಮಸ್ತೆ. ಜಾನು ಮೇಕವ್ ಯೂಟ್ಯೂಬ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ದೀರಾ, ಮೇಡಮ್ ಬರ್ರಿ ನೀವು ಅವ್ರಿಗೆ ಬಿಟ್ಟಿದ್ರಿ, ಲೈಕ್ ಗಿಫ್ಟ್ ಕೊಟ್ಟಿದ್ನಲ್ಲ ಫ್ರೀಯಾಗಿ, ಅವ್ರಿಗೆ ಮಾತ್ರ ಕೊಟ್ರಿ, ನಮಗೆಲ್ಲ ನೀವು ಕೊಟ್ಟೇ ಇಲ್ಲ, ಇಷ್ಟೊಂದು ಮೆಸೇಜ್ ಮಾಡಿದ್ದೀವಿ, ಇಷ್ಟೊಂದು ಕಮೆಂಟ್ಸ್ ಮಾಡಿದ್ವಿ, ಎಷ್ಟು ಶೇರ್ ಮಾಡಿದ್ದೀವಿ ಗೊತ್ತಾ ಅಂತ ನಂಗೆ ನೋಡಿ ಸಿಕ್ಕಾಬಡೆ ಬೇಜಾರಾಗ್ಬಿಡ್ತು. ಹೌದಲ್ವಾ, ನಾನು ಒಬ್ರಿಗೆ ಮಾತ್ರ ಇಡೋದು ತಪ್ಪು, 10 ಜನಕ್ಕೆ ಇಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. 10 ಜನಕ್ಕೆ ನನ್ನ ಕಸ್ಟಮರ್ಸ್ಗೆ ಕೊಡ್ತಾಯಿದ್ದೀನಿ. ಫಸ್ಟ್ ಕಂಡೀಷನ್ ಅವ್ರು ನನ್ನ ಹತ್ರ 1 ಟೈಮ್ ಆದರೂ ಪರ್ಚೇಸ್ ಮಾಡಿರಬೇಕು. ಅವರು ಒಂದು ವರ್ಷದ ಮುಂಚೆ ಆದರೂ ಪರವಾಗಿಲ್ಲ. ಇನ್ನು ದಸರಾಗೆ ಆ್ಯಕ್ಚುಲಿ ಈ ಸ್ಯಾರೀಸ್ನ ಕೊಡೋದು. ದಸರಾ ಸ್ಟಾರ್ಟಿಂಗ್ ಬರುತ್ತಲ್ಲ, ಆ ಟೈಮಲ್ಲಿ ಈ ಸ್ಯಾರೀಸ್ನ ಕರ್ದು ಹತ್ರ ಇರೋರು ಅಂಗಡಿಗೆ ಬಂದು ತೊಗೊಂಡೋಗಿ ವಿನ್ನರ್ ಆದವರು. ದೂರ ಇದ್ದವ್ರಿಗೆ ನಾನು ಪೋಸ್ಟ್ ಮುಖಾಂತರ ಕಳಿಸಿದ್ದು, ಫ್ರೀ ಶಿಪ್ಪಿಂಗ್, ಅದಕ್ಕೆ ಅಮೌಂಟ್ ಇಸ್ಕೊಳ್ಳೋಲ್ಲ, ಫ್ರೀ ಸ್ಯಾರಿ ಫ್ರೀ ಶಿಪ್ಪಿಂಗು. 1 ಟೈಮ್ ಆದರೂ ಶಾಪಿಂಗ್ ಮಾಡಿರಬೇಕು ನಮ್ಮ ಹತ್ರ. ಶೇರ್ಸ್ ಯಾರು ಜಾಸ್ತಿ ಮಾಡಿರ್ತಾರೋ, ಯಾರು ಲೈಕ್ ಮಾಡಿರ್ತಾರೋ, ಯಾರು ಕಮೆಂಟ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ. ಫೈನಲಿ 10 ಜನ ವಿನ್ನರ್ನ ಮಾಡೋಣ ಅಂತ ಇದ್ದೀನಿ. 10 ಜನ ವಿನ್ನರ್ಗೆ ನೋಡಿ, ಕೆಲಸದಿಂದ ಬಂದೆ, ಹಿಂಗೆ ಬಂದೆ, ಫುಲ್ ಮೆಸ್ಸಿ ಆಗಿದ್ದೀನಿ, ಏನು ಅಂದ್ಕೊಂಬಿಡಿ, ಏನಪ್ಪ ಅವಳು ಹುಚ್ಚಿ ಥರ ಇದೆಲ್ಲ, ಸಿಕ್ಕಾಬಡೆ ಕೆಲಸ, ಟ್ರಾಫಿಕ್ ಕೊಪ್ಪ ಆ ಥರ ಆಗಿದೆ. ಆಮೇಲೆ ನಡ್ಕೊಂಬಂದೆ ಇವತ್ತು. ಗಾಡಿ ನಮ್ಮ ಡ್ಯಾಡಿ ಮಮ್ಮಿ ಡ್ಯಾಡಿ ಮತ್ತು ನನ್ನ ತಮ್ಮ ತೊಗೊಂಡೋಗ್ಬಿಟ್ಟಿದ್ರು 2 ಗಾಡಿನೂ. ಗಾಡಿ ಇಲ್ಲ, ಅದಕ್ಕೆ ನಡ್ಕೊಂಡು ಬಂದೆ, ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಪ್ರಿಂಟೌಟ್ಸ್ ತೆಗೆಸ್ಕೋಬೇಕು. ಅದೇ ಅಡ್ರೆಸ್ ಪೇಮೆಂಟ್ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ಅಡ್ರೆಸ್ ಪ್ರಿಂಟೌಟ್ ತಗೊಂಡು ನೈಟೆಲ್ಲ ಕವರ್ ಹಾಕಿ ಟ್ರಕ್ಕಿಂಗ್ ಗಾಡಿ ಕಳಿಸಿ ಬೆಳಿಗ್ಗೆ ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಆಮೇಲೆ ಅದೇ ಗಿಫ್ಟ್ ಬಗ್ಗೆ ಹೇಳ್ಬೇಕು ನೋಡಿ, ನಾನು ಗಿಫ್ಟ್ ಬಗ್ಗೆ ಮಾತಾಡಿ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ. ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ರಿಗೂ ಶೇರ್ಸ್ ಮಾಡಿ, ಜಾಸ್ತಿ ಶೇರ್ಸ್ ಮಾಡಿ. ಬೇಗ ಎಲ್ರಿಗೂ ಜಾನು ಮೇಕವ್ ಸೊಲ್ಲಾಪುರದ ಟೆಕ್ಸ್ಟೈಲ್ಸ್ ರೀಚ್ ಔಟ್ ಆಗಲಿ, ಅಂಗಡಿಗೆ ಬಂದು ಪರ್ಚೇಸ್ ಮಾಡಿ, ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಮೇಡಮ್ ಫೇಕ್ ಆಗೈಸ್. ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ, ನೀವು ಕರೆಕ್ಟಾಗಿ ಅಡ್ರೆಸ್ ಕಳಿಸಲ್ಲ, ರಿಟರ್ನ್ ಆಗುತ್ತೆ. ಆವಾಗ ನಾವು ಹೇಳ್ತೀವಿ ರಿಟರ್ನ್ ಆಗಿದೆ ಅಂದರೆ ಹೆಂಗಾಗ್ಬಿಡುತ್ತೆ ಅಂತೀರಾ. ಕರೆಕ್ಟಾಗಿ ಅಡ್ರೆಸ್ ಕೊಟ್ಟರೆ ಎಲ್ರಿಗೂ ಹೇಗೆ ಗೊತ್ತೋ ನಿಮ್ಗಳಿಗೂ ಹಾಗೆ ಬರುತ್ತೆ. ಅಡ್ರೆಸ್ 2 ಏನಂತ ಒಬ್ರದ್ದು ಹಿಂಗೆ ಎಲ್ಲಿ ಇದು ಬನ್ನರ್ಘಟ್ಟ ಅವ್ರದ್ದು 2 ಸ್ಯಾರಿ ಬುಕ್ ಮಾಡಿದರು, ಅದು ರಿಟರ್ನ್ ಆಯಿತು. ತಿರ್ಗಾ ಆಮೇಲೆ 1 ಸ್ಯಾರಿ ಕಳಿಸಿದೆ, ಈ ಸಲಿನೂ ರಿಟರ್ನ್ ಆಗಿಬಿಡುತ್ತೆ, ಅದು ಹೋಯ್ತು. ಆಮೇಲೆ ಇನ್ನೊಂದು ಸ್ಯಾರಿ, ಮೇಡಮ್ ಸರ ಕಳಿಸ್ಬಿಡಿ, ಎಷ್ಟೊಂದು ಸರ ಬಿಟ್ಟಿದೆ, ಸರ ಕಳಿಸಿ ಮ್ಯಾಮ್ ಅಂದರು. ಸರ ಕಳಿಸೋದು ಸರ್ವರ್ ಡೌನ್ ಇತ್ತು, ಲೇಟ್ ಆಯಿತು. ಹಿಂಗೆ ಆ ಥರ ಆಗಿಬಿಡುತ್ತೆ. ನಿಮಗೂ ವೆಯ್ಟ್ ಮಾಡೋ ಪೇಷನ್ಸ್ ಇರಲ್ಲ. ಕರೆಕ್ಟಾಗಿ ಅಡ್ರೆಸ್ ಕೊಟ್ಬಿಟ್ರೆ ಫಸ್ಟೇ ನೀಟಾಗಿ ನಿಮಗೆ ರೀಚ್ ಔಟ್ ಆಗುತ್ತೆ. ಪಾಪ ಅವರು ಲೇಟ್ ಆಗಿಬಿಡ್ತು, ಅವ್ರದ್ದು ಡೆಲಿವರಿ ಬೇಜಾರು ಮಾಡಿಕೊಂಡ್ರು. ಬಟ್ ಆಮೇಲೆ ಸಿಕ್ಕಾದ್ಮೇಲೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಅಂದರು. ಸಿಗೋರ್ಗು ನಿಮಗೆ ಕೋಪ ಬರುತ್ತೆ, ಸಿಕ್ಕಾದ್ಮೇಲೆ ಖುಷಿ ಆಗ್ತೀರಾ. ಅದಕ್ಕೆ ಈಗ ಬೇಜಾರಾಗೋದು ಬೇಡ, ಕೋಪ ಆಗೋದು ಬೇಡ, ಗುರು ಬೇಗ ಕಳಿಸ್ಬಿಡೋಣ, ನಾವೇ ಬೇಗ ಕಳಿಸೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಗಿಫ್ಟ್ ಬಗ್ಗೆ ಹೇಳಿದ್ನಲ್ಲ, ಯಾವ ಸ್ಯಾರಿ ಅಂತ ಹೇಳ್ತೀನಿ. ಯಾವ ಸ್ಯಾರಿ ಅಂದರೆ ಮಧುಗೌಡ ಸ್ಯಾರಿ, 1500 ರೂಪಾಯಿ ಸ್ಯಾರಿ ಇತ್ತಲ್ಲ, ಅದು 10 ಜನಕ್ಕೆ ಕೊಡ್ತಾಯಿದ್ದೀನಿ. 10 ಜನಕ್ಕೆ ಯಾವ ಕಲರ್ ಅಂದರೆ ಇದು ಮರೂನ್ಗೆ ಪಿಸ್ತಾ ಕಲರು. ಅದೇ ನೀವು ಎಲ್ಲರೂ ನೋಡಿರ್ತೀರೋ ಆಲ್ಮೋಸ್ಟು. ಸೀರೆ ತರಲಿಲ್ಲ, ಮನೇಲಿ ಹಂಗೆ ಕೆಲಸದಿಂದ ಬಂದೆ, ಹಂಗೆ ಬಂದ್ಬಿಟ್ಟೆ. 1500 ರೂಪಾಯಿ ಸೀರೆನ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಯಾರು ಏನು ಮಾಡಬೇಕಂತ ಎಲ್ಲ ಹೇಳಿದ್ದೀನಿ ಆಲ್ರೆಡಿ. ಬೇಗ ಬುಕ್ ಮಾಡಿ, ಬೇಗ ಲೈಕ್ ಮಾಡಿ, ಬೇಗ ಶೇರ್ ಮಾಡಿ. ಬೇಗ ಎಲ್ಲನೂ ಮಾಡಿ, ಓಕೆನಾ. ಎಲ್ಲರೂ ಕೂಡ ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹಿಂಗೆ ಶೇರ್ಗಳು ಮಾಡಿ, ಅವ್ರುಗಳು ನೋಡಿ ವಿನ್ ಆಗಲಿ. ಅಟ್ಲೀಸ್ಟ್ ನೀವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಆದರೂ ಆಗ್ತಾರಲ್ವ. ಬೇಗ ಬುಕ್ ಮಾಡಿ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಬುಕ್ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.